Uniform circular motion. The motion of the particle along the circular path with the constant speed or uniform speed is called uniform circular motion. ಇಲ್ಲಿ ಯಾವುದೇ ಒಂದು ಪಾರ್ಟಿಕಲ್ ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಆಗ್ತಾ ಇರಬೇಕು ಕಾನ್ಸ್ಟೆಂಟ್ ಸ್ಪೀಡ್ ಇಂದ. ಆಗ ಆ ಒಂದು ಮೋಷನ್ ಆಫ್ ದ ಪಾರ್ಟಿಕಲ್ಗೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ. If for example electron is revolving around the nucleus with the constant speed, that's why that motion of the electron becomes uniform circular motion. And all the planets are revolving around the sun with the constant speed, so they have uniform circular motion. ಹಾಗೇನೆ ನೀಡ್ಲೆಸ್ ಇನ್ ದ ವಾಚ್ ಆರ್ ಎಲೆಕ್ಟ್ರಿಕ್ ಫ್ಯಾನ್, ಇವುಗಳಲ್ಲಿ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಇರುತ್ತೆ ಕಾನ್ಸ್ಟೆಂಟ್ ಸ್ಪೀಡ್ ಇಂದ. ಸೊ ಇನ್ ದಿಸ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್, ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ is same at all the points, but direction changes continuously. ಈ ಒಂದು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಆಫ್ ದ ಪಾರ್ಟಿಕಲ್ ಅಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಸೇಮ್ ಇರುತ್ತೆ, ಆದರೆ ಡೈರೆಕ್ಷನ್ ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಇರುತ್ತೆ. ಆ ಪಾರ್ಟಿಕಲ್ ಎ ಪಾಯಿಂಟ್ ಅಲ್ಲಿ ಇದ್ದಾಗ ಇದು ಡೈರೆಕ್ಷನ್ ಆಫ್ ವೆಲಾಸಿಟಿ ಆಗುತ್ತೆ. ಸೊ ಬಿ ಪಾಯಿಂಟ್ ಅಲ್ಲಿ ಇದ್ದಾಗ ಇದು ಡೈರೆಕ್ಷನ್ ಆಫ್ ವೆಲಾಸಿಟಿ ಆಗುತ್ತೆ. ಸಿ ಪಾಯಿಂಟ್ ಅಲ್ಲಿ ಇದ್ದಾಗ ಇದು ಡೈರೆಕ್ಷನ್ ಆಫ್ ವೆಲಾಸಿಟಿ ಆಗುತ್ತೆ. ಅಂದ್ರೆ ಡೈರೆಕ್ಷನ್ ಆಫ್ ವೆಲಾಸಿಟಿ ಚೇಂಜಸ್ ಕಂಟಿನ್ಯೂಸ್ಲಿ ಇನ್ ದ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಆಫ್ ದ ಪಾರ್ಟಿಕಲ್. ಹಾಗಾಗಿ ದಿಸ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಆಫ್ ದ ಪಾರ್ಟಿಕಲ್ ಮಸ್ಟ್ ಹ್ಯಾವ್ ಅನ್ ಆಕ್ಸಲರೇಷನ್. ಈ ಒಂದು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಆಫ್ ದ ಪಾರ್ಟಿಕಲ್ ಅಲ್ಲಿ ಆಕ್ಸಲರೇಷನ್ ಇದೆ. ಹಾಗಾದ್ರೆ ಆಕ್ಸಲರೇಷನ್ ಯಾವ ಕಡೆ ಇರುತ್ತೆ? ಪರ್ಪೆಂಡಿಕ್ಯುಲರ್ ಟು ಇಟ್ಸ್ ಪಾತ್. ಅದರ ಪಾತ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಟುವರ್ಡ್ಸ್ ದ ಸೆಂಟರ್. ಆ ಒಂದು ಪಾತ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಅಂದ್ರೆ ಅಲಾಂಗ್ ದ ರೇಡಿಯಸ್ ಆ ಒಂದು ಆಕ್ಸಲರೇಷನ್ ಸೆಂಟರ್ ಕಡೆಗಿರುತ್ತೆ. This center seeking the acceleration is called centripetal acceleration. This center seeking the acceleration is called centripetal acceleration. ಹಾಗಾಗಿ acceleration in the uniform circular motion of the particle is directed towards the center along the radius is called centripetal acceleration. ಈ ಒಂದು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಆಫ್ ದ ಪಾರ್ಟಿಕಲ್ ಅಲ್ಲಿ ಇರ್ತಕ್ಕಂಥ ಯಾವ ಒಂದು ಆಕ್ಸಲರೇಷನ್ ಆ ರೇಡಿಯಸ್ ಮೂಲಕ ಸೆಂಟರ್ ಕಡೆಗಿರುತ್ತೋ ಅಂತ ಒಂದು ಆಕ್ಸಲರೇಷನ್ಗೆ ರೇಡಿಯಲ್ ಆಕ್ಸಲರೇಷನ್ ಅಥವಾ ಸೆಂಟ್ರಿಪೀಟಲ್ ಆಕ್ಸಲರೇಷನ್ ಅಂತ ಕರಿತೀವಿ. Now we can derive the equation for centripetal acceleration. So this particle is moving along the circular path with the constant speed, means it has the uniform circular motion with the centripetal acceleration A, and radius of the circle is denoted by R. If a particle travels from A to B, the velocity of the particle at A is v1 along the tangent AC, and the velocity of the particle at the B is v2 along the tangent BD. ಈಗ ಪಾರ್ಟಿಕಲ್ ಎ ಇಂದ ಬಿಗೆ ಡೆಲ್ಟಾ ಟಿ ಅಂತಕ್ಕಂಥ ಸ್ಮಾಲ್ ಇಂಟರ್ವಲ್ ಆಫ್ ಟೈಮ್ ಅಲ್ಲಿ ಟ್ರಾವೆಲ್ ಆಗಿದೆ. ಆಗ at the center of the circle ಅಲ್ಲಿ small angular displacement delta theta is produced. Delta theta ಅಂದ್ರೆ small angular displacement in a small interval of delta t when the particle travels from A to B. ಹಾಗಾದ್ರೆ ಪಾರ್ಟಿಕಲ್ ಎ ಪಾಯಿಂಟ್ ಅಲ್ಲಿ ಇದ್ದಾಗ ಅದರ ವೆಲಾಸಿಟಿನ v1 ಅಂತ ತಗೊಳ್ತೀವಿ ಅಲಾಂಗ್ ದ ಟ್ಯಾಂಜೆಂಟ್ AC, ಅಂಡ್ ಪಾರ್ಟಿಕಲ್ ಬಿ ಪಾಯಿಂಟ್ ಅಲ್ಲಿ ಇದ್ದಾಗ ಅದರ ವೆಲಾಸಿಟಿ v2 ಅಂತ ತಗೊಂಡಿದ್ದೀವಿ ಅಲಾಂಗ್ ದ ಟ್ಯಾಂಜೆಂಟ್ BD. ಈಗ ಎ ಸಿಗೆ ಪ್ಯಾರಲ್ ಆಗಿ ಎ ಡ್ಯಾಶ್ ಸಿ ಡ್ಯಾಶ್ ಅಂತಕ್ಕಂಥ ಲೈನ್ ಡ್ರಾ ಮಾಡಿ, ಅಂದ್ರೆ ಟ್ರಯಾಂಗಲ್ ಎ ಡ್ಯಾಶ್ ಸಿ ಡ್ಯಾಶ್ ಡಿ ಡ್ಯಾಶ್ ಕನ್ಸ್ಟ್ರಕ್ಟ್ ಮಾಡ್ತಾ ಇದೀವಿ. ಯಾವ ರೀತಿ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡ್ತಾ ಇದೀವಿ ಅಂದ್ರೆ ಎ ಸಿಗೆ ಪ್ಯಾರಲ್ ಆಗಿ ಎ ಡ್ಯಾಶ್ ಸಿ ಡ್ಯಾಶ್ ಅಂತಕ್ಕಂಥ ಲೈನ್ ಡ್ರಾ ಮಾಡಿದ್ವಿ. ಹಾಗೆಯೇ ಬಿ ಡಿಗೆ ಪ್ಯಾರಲ್ ಆಗಿ ಎ ಡ್ಯಾಶ್ ಡಿ ಡ್ಯಾಶ್ ಅಂತಕ್ಕಂಥ ಲೈನ್ ಡ್ರಾ ಮಾಡಿದ್ವಿ. ಹಾಗಾದ್ರೆ ಎ ಟು ಸಿ ವೆಲಾಸಿಟಿ v1 ಇದ್ರೆ ಎ ಡ್ಯಾಶ್ ಟು ಸಿ ಡ್ಯಾಶ್ ವೆಲಾಸಿಟಿ v1 ಇದೆ. ಹಾಗಾದ್ರೆ ಬಿ ಟು ಡಿ ವೆಲಾಸಿಟಿ v2 ಇದ್ರೆ ಎ ಡ್ಯಾಶ್ ಟು ಡಿ ಡ್ಯಾಶ್ ವೆಲಾಸಿಟಿ v2 ಇದೆ. ಯಾಕಂದ್ರೆ ಬಿ ಡಿಗೆ ಪ್ಯಾರಲ್ ಆಗಿ ಎ ಡ್ಯಾಶ್ ಡಿ ಡ್ಯಾಶ್ ಇದೆ, ಎ ಸಿಗೆ ಪ್ಯಾರಲ್ ಆಗಿ ಎ ಡ್ಯಾಶ್ ಡಿ ಡ್ಯಾಶ್ ಇರೋದ್ರಿಂದ ಇಲ್ಲಿ ಎ ಡ್ಯಾಶ್ ಸಿ ಡ್ಯಾಶ್ ಇಸ್ ವೆಲಾಸಿಟಿ v1, ಹಾಗಾದ್ರೆ ಎ ಡ್ಯಾಶ್ ಟು ಡಿ ಡ್ಯಾಶ್ ವೆಲಾಸಿಟಿ v2 ಇದೆ. ಜೊತೆಗೆ ಸಿ ಡ್ಯಾಶ್ ಟು ಡಿ ಡ್ಯಾಶ್ ಅಂದ್ರೆ ಎ ಮತ್ತು ಬಿ ಪಾಯಿಂಟ್ಸ್ಗಳ ಮಧ್ಯೆ ಸ್ಮಾಲ್ ಡಿಫರೆನ್ಸ್ ಆಫ್ ವೆಲಾಸಿಟಿ, ಎ ಮತ್ತು ಬಿ ಪಾಯಿಂಟ್ಗಳ ಮಧ್ಯೆ ಇರ್ತಕ್ಕಂಥ ಸ್ಮಾಲ್ ಡಿಫರೆನ್ಸ್ ಆಫ್ ವೆಲಾಸಿಟಿ ಇಸ್ ಡೆಲ್ಟಾ ವಿ ಇನ್ ಬಿಟ್ವೀನ್ ಸಿ ಡ್ಯಾಶ್ ಅಂಡ್ ಡಿ ಡ್ಯಾಶ್.
ಆಗ ಅಟ್ ದ ಸೆಂಟರ್ ಅಲ್ಲಿ ಬಂದಿರತಕ್ಕಂಥ ಸ್ಮಾಲ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಇಸ್ ಡೆಲ್ಟಾ ಥೀಟಾ. ಇಲ್ಲಿ ಡೆಲ್ಟಾ ಥೀಟಾ ಐತಲ್ಲ, ದ ಸೇಮ್ ಆಂಗ್ಯುಲರ್ ಡೆಲ್ಟಾ ಥೀಟಾ ಇಸ್ obtained. ಹಾಗಾದ್ರೆ a dash to d dash c dash velocity v1, c dash to d dash velocity delta v, small change in velocity delta v, and a dash to d dash the velocity v2. Now applying the law of triangular addition of vectors, law of triangular addition of vectors prakara, two vectors are taken along the two sides of the triangle in the same order and the resultant is obtained in the third side of the triangle but in opposite direction. ಇಲ್ಲಿ ನೋಡಿ v1 ಡೆಲ್ಟಾ v ಸೇಮ್ ಡೈರೆಕ್ಷನ್ ಅಲ್ಲಿ ಬಂದಿದೆ ಟೂ ಸೈಡ್ಸ್ ಆಫ್ ದ ಟ್ರಯಾಂಗಲ್ ಅಲ್ಲಿ, ಅವುಗಳಿಂದ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ರಿಸಲ್ಟೆಂಟ್ v2 ಥರ್ಡ್ ಸೈಡ್ ಆಫ್ ದ ಟ್ರಯಾಂಗಲ್ ಇನ್ ಆಪೋಸಿಟ್ ಡೈರೆಕ್ಷನ್ ಇದೆ. ಹಾಗಾಗಿ ಇವೆರಡನ್ನು ಆ್ಯಡ್ ಮಾಡಿದ್ರೆ ಅದು ಈಕ್ವಲ್ ಆಗುತ್ತೆ ಅಂತ ಅರ್ಥ ಅಕಾರ್ಡಿಂಗ್ ಟು ಲಾ ಆಫ್ ಟ್ರಯಾಂಗುಲರ್ ಅಡಿಷನ್ ಆಫ್ ವೆಕ್ಟರ್. ಹಾಗಾಗಿ ವೆಕ್ಟರ್ a dash c dash ಪ್ಲಸ್ ವೆಕ್ಟರ್ c dash d dash ಈಸ್ ಈಕ್ವಲ್ ಟು ವೆಕ್ಟರ್ a dash d dash ಆಯ್ತು. ವೆಕ್ಟರ್ a dash c dash ಇಸ್ nothing but the vector v1, vector c dash d dash is nothing but the vector delta v, and vector a dash d dash is equal to vector v2 ಆಯ್ತು. Now v1 is taken to the right side, we get vector delta v is equal to vector v2 minus vector v1. v2 minus v1 ಅಂದ್ರೆ difference of velocity between the points a and b is delta v equal to v2 minus v1 ಆಯ್ತು. ಸೊ ಎ ಇಂದ ಬಿಗ ಪಾರ್ಟಿಕಲ್ ಹೋಗಲಿಕ್ಕೆ ತಗೊಂಡಿರ್ತಕ್ಕಂಥ ಟೈಮು ಡೆಲ್ಟಾ ವಿ ಡೆಲ್ಟಾ ಟಿ ಇದೆ. ನಾಟ್ ಟು ಅಸ್ಯೂಮ್ ದ್ಯಾಟ್ ಇಫ್ ದಿಸ್ ಟೈಮ್ ಡೆಲ್ಟಾ ಟಿ ಟೆಂಡ್ಸ್ ಟು ಜೀರೋ, ಆ ಟೈಮ್ ಡೆಲ್ಟಾ ಟಿ ಏನಾದರೂ ಜೀರೋ ಇದೆ ಅಂತಂದ್ರೆ ಆ ಬಿ ಪಾರ್ಟಿಕಲ್ಲು ಎ ಪಾಯಿಂಟ್ ಅಂದರೆ ಪಾರ್ಟಿಕಲ್ಲು ಎ ಪಾಯಿಂಟಲ್ಲಿ ಇದೆ ಅಂತ ಅರ್ಥ. ಪಾರ್ಟಿಕಲ್ ಎ ಪಾಯಿಂಟಲ್ಲಿ ಇದೆ ಅಂತಂದ್ರೆ ಆಗ ಡೆಲ್ಟಾ ಥೀಟಾ ಈಕ್ವಲ್ ಟು ಜೀರೋ ಆಗುತ್ತೆ. ಅಂದರೆ ಡೆಲ್ಟಾ ಟಿ ಟೆಂಡ್ಸ್ ಟು ಜೀರೋ ಆಯಿತು ಅಂದರೆ ಡೆಲ್ಟಾ ಥೀಟಾ ಈಸ್ ಆಲ್ಸೋ ಈಕ್ವಲ್ ಟು ಜೀರೋ ಆಗಿಬಿಡುತ್ತೆ. ಅಂದರೆ ಪಾರ್ಟಿಕಲ್ ಬಿ ಪಾಯಿಂಟಲ್ಲಿ ಬಿಗೆ ಹೋಗ್ಬೇಕಾಗಿರೋದು ಏನಲ್ಲಿ ಇದೆ ಅಂದರೆ ಡೆಲ್ಟಾ ಥೀಟಾ ಈಕ್ವಲ್ ಟು ಜೀರೋ ಆಗುತ್ತೆ. ಹಾಗಾದ್ರೆ ಡೆಲ್ಟಾ ಥೀಟಾ ಈಕ್ವಲ್ ಟು ಜೀರೋ ಅಂದರೆ ಎ ಡ್ಯಾಶ್ ಸಿ ಡ್ಯಾಶ್ ಆ್ಯಂಡ್ ಎ ಡ್ಯಾಶ್ ಡಿ ಡ್ಯಾಶ್ ಆರ್ ಪ್ಯಾರಲಲ್. ಇದು ಜೀರೋ ಆಯಿತು, ಡೆಲ್ಟಾ ಥೀಟಾ ಜೀರೋ ಅಂತಂದರೆ ಇದು ಮತ್ತು ಇದು ಪ್ಯಾರಲಲ್ ಆಗಿದೆ. ಹಾಗಾದ್ರೆ ಪ್ಯಾರಲಲ್ ಇದೆ ಅಂದ್ರೆ ಅರ್ಥ ಏನು? v1 and v2 ಆರ್ ಈಕ್ವಲ್, v1 and v2 ಆರ್ ಈಕ್ವಲ್ ಟು ದ v ಅಂತ ಅಜ್ಯೂಮ್ ಮಾಡ್ಕೊಂಡ. v1 ಮತ್ತು v2 ಈಕ್ವಲ್ ಆಗ್ತವೆ. ಅವೆರಡೂ v ಅಂದ್ರೆ ಅರ್ಥ ಏನಾಯ್ತು ಇಲ್ಲಿ? ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಇಸ್ ಸೇಮ್ ಅಟ್ ಆಲ್ ದ ಪಾಯಿಂಟ್ಸ್ ಇನ್ ದ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಈ ಒಂದು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಸೇಮ್ ಬರುತ್ತೆ ಅಟ್ ಆಲ್ ದ ಪಾಯಿಂಟ್ಸ್ ಅಲ್ಲಿ ಅನ್ನೋದನ್ನ ಇಲ್ಲಿ ಪ್ರೂವ್ ಮಾಡ್ದಂಗೆ ಆಯ್ತು ನಾವು. ಸೊ ಈಗ we know that equation for angular displacement is equal to length of the arc divided by radius of the arc. ಹಾಗಾದ್ರೆ c dash d dash is the length of the arc and a dash c dash or a dash d dash is the radius. ಹಾಗಾಗಿ a dash c dash is equal to delta theta is the angular displacement. ಅಂದ್ರೆ ಥೀಟಾ ಇರೋ ಜಾಗದಲ್ಲಿ ಡೆಲ್ಟಾ ಥೀಟಾ ತಗೊಂಡಿದ್ದೀವಿ, ಲೆಂತ್ ಆಫ್ ದ ಆರ್ಕ್ ಇರೋ ಜಾಗದಲ್ಲಿ ಇದನ್ನ ಆರ್ಕ್ ಅಂತ ಅನ್ಕೊಂಡ್ರೆ ಸಿ ಡ್ಯಾಶ್ ಡಿ ಡ್ಯಾಶ್ ಆಯಿತು ಆ್ಯಂಡ್ ರೇಡಿಯಸ್ ಬಿಕಮ್ಸ್ ಎ ಡ್ಯಾಶ್ ಸಿ ಡ್ಯಾಶ್ ಆಯಿತು. ಡೆಲ್ಟಾ ಥೀಟಾ ಈಕ್ವಲ್ ಟು ಸಿ ಡ್ಯಾಶ್ ಟು ಡಿ ಡ್ಯಾಶ್ ನಮಗೆ ವ್ಯಾಲ್ಯೂ ಗೊತ್ತಿದೆ, ದಟ್ ಈಸ್ ಡೆಲ್ಟಾ ವಿ, ಆ್ಯಂಡ್ ಎ ಡ್ಯಾಶ್ ಸಿ ಡ್ಯಾಶ್ ಈಕ್ವಲ್ ಟು v1 ಅಥವಾ ಎ ಡ್ಯಾಶ್ ಡಿ ಡ್ಯಾಶ್ ಇಸ್ ಈಕ್ವಲ್ ಟು v2 ಇಸ್ ಈಕ್ವಲ್ ಟು v ಅಂತ ಗೊತ್ತು. ಹಾಗಾಗಿ ಡೆಲ್ಟಾ ಥೀಟಾ ಈಕ್ವಲ್ ಟು ಡೆಲ್ಟಾ ವಿ ಡಿವೈಡೆಡ್ ಬೈ ವಿ ಆಯಿತು. ಕರೆಕ್ಟ್ ಆಸ್ ಇಕ್ವೇಷನ್ ನಂಬರ್ 1. We know the definition of angular velocity. The rate of change of angular displacement is called angular velocity. So omega is equal to delta theta by delta t. Omega ಅಂದ್ರೆ angular velocity, delta theta by delta t ಅಂದ್ರೆ rate of change of angular displacement. ಹಾಗಾದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ, ಡೆಲ್ಟಾ ಟಿ is taken to the left side. So omega into delta t is equal to delta theta and correct as equation number 2. Now instead of delta theta substituting this delta v by v, ಅಂದ್ರೆ ಈ delta theta ಇರೋ ಜಾಗದಲ್ಲಿ delta v by v ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. omega into delta t is equal to delta v divided by v ಆಯಿತು. again rearranging the terms, ಈ ಟರ್ಮ್ಸ್ ಅನ್ನ rearrange ಮಾಡೋಣ. ಅಂದ್ರೆ v ಅನ್ನ ಲೆಫ್ಟ್ ಸೈಡ್ ತರೋಣ, delta t ಅನ್ನ ರೈಟ್ ಸೈಡ್ ಡಿನಾಮಿನೇಟರ್ ತಗೊಂಡೋಗೋಣ. omega into v is equal to delta v divided by delta t ಆಯಿತು. Delta v means change of velocity divided by delta t means time taken. However, change of velocity divided by time taken is nothing but acceleration. In the uniform circular motion ಅಲ್ಲಿ ಇರತಕ್ಕಂಥ acceleration ನಾವು ಅಂತ ಕರಿತೀವಿ centripetal acceleration. ಹಾಗಾಗಿ delta v by delta t is equal to a. This a is nothing but the centripetal acceleration. ಓಕೆ, ಹಾಗಾದ್ರೆ ಇನ್ಸ್ಟೆಡ್ ಆಫ್ ಡೆಲ್ಟಾ ವಿ ಬೈ ಡೆಲ್ಟಾ ಟಿ ನಾವು ಎ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಆಗ ವಿ ಗೆಟ್ ದ ಇಕ್ವೇಷನ್ ಒಮೆಗಾ ಇಂಟು ವಿ ಇಸ್ ಈಕ್ವಲ್ ಟು ಎ. ಅಂದರೆ ಆಂಗ್ಯುಲರ್ ವೆಲಾಸಿಟಿ ಮತ್ತು ಲೀನಿಯರ್ ವೆಲಾಸಿಟಿಯನ್ನು ಮಲ್ಟಿಪ್ಲೈ ಮಾಡಿದ್ರು ಸಹಿತ ಸೆಂಟ್ರಿಪಿಟಲ್ ಆಕ್ಸಿಲರೇಷನ್ ಬರುತ್ತೆ ಅನ್ನೋದನ್ನು ಪ್ರೂವ್ ಮಾಡಿದ್ವಿ. ಒಮೆಗಾ ಇಂಟು ವಿ ಈಕ್ವಲ್ ಟು ಎ. So we know that relation between linear velocity and angular velocity.
that is v is equal to r into omega. R is the radius, v is the linear velocity, omega is the angular velocity. ಹಾಗಾದ್ರೆ ಇನ್ಸ್ಟೆಡ್ ಆಫ್ ವಿ ಇಲ್ಲಿ ಆರ್ ಇಂಟು ಒಮೆಗಾ ಸಬ್ಸ್ಟಿಟ್ಯೂಟ್ ಮಾಡಿದರೆ ಈ ವಿ ಇರೋ ಜಾಗದಲ್ಲಿ ಆರ್ ಇಂಟು ಒಮೆಗಾ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಎ ಈಕ್ವಲ್ ಟು ಒಮೆಗಾ ಇಂಟು ಒಮೆಗಾ, ಒಮೆಗಾ ಸ್ಕ್ವೇರ್ ಇಂಟು ಆರ್. ಹಾಗಾಗಿ ಎ ಇಸ್ ಈಕ್ವಲ್ ಟು ಒಮೆಗಾ ಸ್ಕ್ವೇರ್ ಆರ್ ಈಸ್ ಆಲ್ಸೋ equation for centripetal acceleration in terms of angular velocity. ಹಾಗಾದ್ರೆ ಇಲ್ಲಿ v equal to r into omega ಆದರೆ omega is equal to v by r ಆಗುತ್ತೆ. v is equal to r omega ಆದರೆ omega equal to v by r. ಹಾಗಾದ್ರೆ ಈ omega ಇರೋ ಜಾಗದಲ್ಲಿ v by r ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. a equal to v square by r square into r. ಹಾಗಾದ್ರೆ r ಮತ್ತು r ಕ್ಯಾನ್ಸಲ್ ಆಗುತ್ತೆ. ಆಗ a is equal to v square divided by r is also equation for centripetal acceleration in terms of linear velocity. In terms of linear velocity ಬೇಕು ಅಂದ್ರೆ a equal to v square upon r, and in terms of angular velocity ಬೇಕು ಅಂತಂದ್ರೆ a equal to omega square into r ಅಥವಾ omega into v is equal to a. These are all equations for centripetal acceleration.